ಅದರ ಜೊತೆಗೆ ಇವತ್ತು ಪದೇ ಪದೇ ಬಿಜೆಪಿ ನಾಯಕರು ಪದೇ ಪದೇ ಸಂದರ್ಭದಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಅದರ ಜೊತೆಗೆ ಅವರ ತಂದೆ ಆಗಿರುವಂತ ಮಾನ್ಯ ನಮ್ಮ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವ್ರ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲಸಲ್ಲದ ಕಾರಣದ ವಿಚಾರಗಳನ್ನು ಎತ್ತಾ ಇರ್ತಾರೆ. ಅಂದ್ರೆ ಅನೇಕ ಸಂದರ್ಭದಲ್ಲಿ ಅವರು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ರು. ಅಂದ್ರೆ ವಿನಾಕಾರಣ ಯಾವುದೇ ಒಂದು ಆಧಾರದ ರಹಿತವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಯಾವ್ದಾವ್ದೋ ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಆಧಾರರಹಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಬಹುಶಃ ಅವ್ರ ವಯಸ್ಸಿಗೆ ಇವತ್ತು ನಾನು ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳ್ತೀನಿ, ನಾನು ಅವ್ರ ವಯಸ್ಸಿಗೆ ಶೋಭೆ ತರಲ್ಲ. ಇವತ್ತು ರಾಜಕೀಯ ಪಕ್ಷದಲ್ಲಿ ಒಬ್ರು ಗೆಲ್ಲಿತಾರೆ, ಒಬ್ರು ಸೋಲ್ತಾರೆ. ಆದ್ರೆ ಅದನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ನಾವು ಮುಂದೆ ಯಾವ ರೀತಿ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಒಂದು ಬೆಳೆಯುವಂತ ಯುವಕನ ಬಗ್ಗೆ ಅವ್ರ ಮೇಲೆ ಒಂದು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು, ಅಂದ್ರೆ ಅವ್ರನ್ನ ಕೆಡಿಸ್ಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಅವರ ಮತ್ತು ಅವರ ಕುಟುಂಬದ ಬಗ್ಗೆ ಅವಹೇಳನಕಾರವಾಗಿ ಮಾತಾಡುವಂತದ್ದನ್ನು ಕೂಡ ನಿಲ್ಲಿಸ್ಬೇಕಂತೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ನಾನು ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ನಮ್ಮ ಮೇನ್ ರೋಡ್ಗಳಲ್ಲಿ ನಮ್ಮ ಮನೆಗಳನ್ನು ಕಟ್ಕೊಂಡಿರ್ತೀವಿ, ನಮ್ಮ ಮನೆ ಮುಂದೆನೆ ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ಭರತ್ ರೆಡ್ಡಿ ಅವ್ರ ಮನೆ ಕೂಡ ಇದೇ ಮೇನ್ ರೋಡ್ ಅಲ್ಲಿ ಇತ್ತು. ಆದ್ರೆ ಹಲವಾರು ಸಂದರ್ಭದಲ್ಲಿ ಕೂಡ ಅವ್ರ ಆಡಳಿತದಲ್ಲಿ ಇದ್ದಾಗ ಕೂಡ ಅವ್ರ ಮನೆ ಮುಂದೆನೆ ಫ್ಲೆಕ್ಸ್ ಗಳು ಹಾಕೊಂಡು ಇರ್ತಾ ಇದ್ರು. ಅನೇಕ ಎಲ್ಲಾ ಪಕ್ಷದವರು ಹಾಕಿದ್ದಾರೆ, ಯಾರನ್ನೂ ಕೂಡ ಇಲ್ಲಿ ಹಾಕ್ಬೇಡಿ ಅಂತ ಹೇಳಿ ಯಾವತ್ತು ಕೂಡ ಹೇಳಿದ್ದಾರೆ. ಇವತ್ತು ಶಾಸಕರಾಗಿದ್ದಾರೆ ಭರತ್ ರೆಡ್ಡಿ ಅವರು 2.5 ವರ್ಷ ಮುಂಚೆನೆ. ಆದ್ರೆ ಅದಕ್ಕಿಂತ ಹಿಂದೆ ಸೂರ್ಯನಾರಾಯಣ ರೆಡ್ಡಿ ಅವರು ಮಾಜಿ ಶಾಸಕರಾದ್ಮೇಲೆ ಅವ್ರ ಮನೆ ಮುಂದೆನೆ ಅನೇಕ ಸಂದರ್ಭದಲ್ಲಿ ಕೂಡ ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ರು. ಅವತ್ತು ಯಾರು ಕೂಡ ಇದನ್ನ ತೆಗೀರಿ, ಇಲ್ಲಿ ಮಾಡ್ಬೇಡ್ರಿ ಅಂತ ಹೇಳಿ ಯಾರು ಕೂಡ ಹೇಳಿಲ್ಲ. ಆದ್ರೆ ಇವತ್ತು ಏಕಾಏಕಿಯಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಅವ್ರು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ನನ್ನ ಮನೆ ಮುಂದೆ ಹಾಕಬಾರ್ದು ಅನ್ನುವಂತ ವಿಚಾರವನ್ನು ಹೇಳ್ತಾರಂದ್ರೆ ಇವತ್ತು ಬಹುಶಃ ಅವ್ರು ಇನ್ನ ಮರೆತಿರ್ಬೋದು. ಇನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ಕೊಂಡಿದ್ದಾರೆ ಅವರು. ಆದ್ರೆ ಇವತ್ತು ನಮ್ಮ ಆಡಳಿತದಲ್ಲಿ ಇವತ್ತು ನಾನಾಗಿರ್ಬೋದು, ಇಲ್ಲಿ ಶಾಸಕನಾಗಿ ನಮ್ಮ ಭರತ್ ರೆಡ್ಡಿ ಆಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ನಾಗರಾಜ್ ಅವರಾಗಿರ್ಬೋದು, MP ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ಸೇರಿ ಈ ಬಳ್ಳಾರಿಯಲ್ಲಿ ಶಾಂತಿ ಕದಡುವಂತ ಕೆಲಸಕ್ಕೆ ಮಾತ್ರ ಕೈ ಹಾಕುವಂತದ್ದನ್ನ ನಮ್ಮ ಆಡಳಿತದಲ್ಲಿ ಮಾಡೋದಿಲ್ಲ. ನಾವು ಇವತ್ತೇನು ಅವ್ರು ದಬ್ಬಾಳಿಕೆ ಮಾಡ್ತಾ ಇದಾರೆ, ಆ ದಬ್ಬಾಳಿಕೆಗೆ ಯಾರು ಕೂಡ ಬಗ್ಗೋರು ಇಲ್ಲ ಅನ್ನುವಂತ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಇವ್ರನ್ನ ಹೊಡಿಬೇಕನ್ನುವಂತದನ್ನ ಇವ್ರನ್ನ ಕೊಲೆ ಮಾಡುವಂತ ಸಂಚನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು, ಖಾರ ಪುಡಿ ಇಟ್ಕೊಂಡು, ಅಂದ್ರೆ ನಾವು ಎಲ್ಲಿದ್ವೋ ನಾವು ಗೊತ್ತಾಗ್ತಾ ಇರ್ಲಿಲ್ಲ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ, ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು, ಕೈಯಲ್ಲಿ ಕುಡುಗೋಲುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಮೇಲಿಂದ ಚೀರಾಡ್ತಾರೆ, ಬಾಂಬ್ಗಳು ಹಾಕಿ, ಅದು ಹಾಕಿ ಅಂತ ಹೇಳಿ. ಅಂದ್ರೆ ನಾನು ನೋಡ್ತಾ ಇದ್ದೆ, ಬಳ್ಳಾರಿ ಯಾವತ್ತು ಬಿಹಾರ ಮತ್ತೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಆಡಳಿತದಲ್ಲಿ ಅದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಇದ್ದಾಗ ಇಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಕ್ಕೆ ಬಿಡೋಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ.